ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ವಂತಾರಾದ ವನ್ಯಜೀವಿ ಸಂರಕ್ಷಣೆ ಹಾಗೂ ಪುನರ್ವಸತಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಔಪಚಾರಿಕ ಚಾಲನೆ ನೀಡಿದರು. ವಂತಾರ ವನ್ಯಜೀವಿ ಸಂರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ 2,000ಕ್ಕೂ ಅಧಿಕ ಪ್ರಭೇದಗಳ 1,50,000ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಂರಕ್ಷಿಸಲಾಗಿದೆ. ಅಪಾಯ ಹಾಗೂ ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು ರಕ್ಷಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ವಂತಾರಾದ ವನ್ಯಜೀವಿ ಆಸ್ಪತ್ರೆಗೂ ಭೇಟಿ ನೀಡಿ ಸೌಲಭ್ಯಗಳ ಪರಿಶೀಲನೆ ನಡೆಸಿದರು. ವನ್ಯಜೀವಿಗಳಿಗಾಗಿ ಮೀಸಲಿರುವ ಈ ಆಸ್ಪತ್ರೆಯಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನಿಂಗ್, ತುರ್ತು ನಿಗಾ ಘಟಕ ಸೇರಿದಂತೆ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ವನ್ಯಜೀವಿ ಅರವಳಿಕೆ ವಿಭಾಗ, ಹೃದ್ರೋಗ, ಮೂತ್ರಪಿಂಡ ಹಾಗೂ ದಂತ ವೈದ್ಯ ವಿಭಾಗಗಳು ಇಲ್ಲಿವೆ. ಈ ವೇಳೆ ಪ್ರಧಾನಿ ಏಷ್ಯಾ ತಳಿಯ ಸಿಂಹದ ಮರಿಗಳಿಗೆ ಆಹಾರ ನೀಡಿದರು. ಅಳಿವಿನಂಚಿನಲ್ಲಿರುವ ಬಿಳಿ ಸಿಂಹ, ಹಿಮಾಲಯ ಪ್ರಾಂತ್ಯದಲ್ಲಿ ಕಂಡುಬರುವ ಚಿರತೆ ಹಾಗೂ ಅಪರೂಪದ ಕಾಡು ಬೆಕ್ಕಿನ ಮರಿಗಳೊಂದಿಗೆ ಕೆಲ ಸಮಯ ಕಳೆದರು. ವಿವಿಧ ಪ್ರಾಣಿ ಪ್ರಭೇದಗಳನ್ನು ವೀಕ್ಷಿಸಿದರು.